ಪವರ್ ಲಿಫ್ಟಿಂಗ್ ಮುಂಚೆ ಹೆಂಗಿತ್ತು ಗೊತ್ತಾ, ಒಂದು 200 kg ಹೊಡೆದ್ರೆ ದೊಡ್ಡ ವಿಷಯ ಇತ್ತು, ಹೊಡಿತಿದ್ರು 200 ತನಕ ಹೊಡಿತಾ ಇದ್ರು. ಅದು ಯಾರು 80, 90, 100 kg ಕೆಟಗರಿ ಹೊಡಿತಾ ಇದ್ರು. ಈಗ 59 ಅಲ್ಲಿ 220 ಸ್ಕ್ವಾಟ್ಸ್, 66 ಅಲ್ಲಿ 250 to 60 ಸ್ಕ್ವಾಟ್ಸ್ ಎಕ್ವಿಪ್ಮೆಂಟ್ ಹೇಳ್ತಿರೋದು. ರಾ ಅಂದ್ರೆ ಆಲ್ಮೋಸ್ಟ್ ಅಷ್ಟೇ ಹೊಡಿತಾರೆ, 200 ಮೇಲೆ ಹೊಡಿತಾರೆ ರಾ, ಆಯ್ತಾ. ಸೊ ನನಗೆ ನಿಜವಾಗ್ಲೂ ಡೌಟ್ ಬರುತ್ತೆ, ನಾನು ಯಾರ್ಯಾರು ನ್ಯಾಚುರಲ್ ಅಂತ ಅನ್ಕೊಂಡಿದ್ದಲ್ಲ, ಆಕ್ಚುಲಿ ನ್ಯಾಚುರಲ್ ಇಲ್ಲ ಅಂತ ನಂಗೆ ಲೇಟರ್ ರಿಯಲೈಸ್ ಆಗಿದೆ. ಬಟ್ ಒಂದು ಟೈಮ್ ಬರುತ್ತೆ, ಅವ್ರ ಟೈಮ್ ಬಂದಾಗ ತಗ್ಲಾಕೋತಾರೆ. ಸೊ ಐ ಡೋಂಟ್ ವಾಂಟ್ ಟು ಪುಟ್ ಎಫರ್ಟ್ ಆನ್ ಎಕ್ಸ್ಪೋಸಿಂಗ್ ದೆಮ್, ದೇ ವಿಲ್ ಓನ್ಲಿ ಗೆಟ್ ಎಕ್ಸ್ಪೋಸ್ ಬೈ ದೆಮ್ಸೆಲ್ಫ್. ಯಾಕೆಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೋದು, 300 kg ಲಿಫ್ಟ್ ಮಾಡ್ಬೋದು, 250, 300 kg ಸ್ಕ್ವಾಟ್ಸ್ ಮಾಡ್ಬೋದು. ಬಟ್ ಇಟ್ ಟೇಕ್ಸ್ ಟೈಮ್, ಆಯ್ತಾ. ಆ ಪ್ರೋಗ್ರೆಸ್ ಆಗೋದಕ್ಕೂ ಟೈಮ್ ಬೇಕು. ಅವ್ರು ನೋಡಿ ನೀವು ಅದೇನ್ ಲಾಸ್ಟ್ ಇಯರ್ ಏನ್ ವೇಟ್ಸ್ ಇರುತ್ತಲ್ಲ, ಅದು ಮತ್ತೆ ಈ ಇಯರ್ದು ಒಂದು 50-60 kg ಜಂಪ್ ಇರುತ್ತೆ ಒಂದು ಲಿಫ್ಟ್ ಅಲ್ಲಿ. ಫೌಂಡೇಶನ್ ಒಂದು 100-150 kg ಜಂಪ್ ಇರುತ್ತೆ. ಆ ಪ್ರೋಗ್ರೆಷನ್ ಎಲ್ಲೂ ಹಾಕೋದು ಇಲ್ಲ, ಏನೋ ಸೀಕ್ರೆಟ್ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಎಲ್ಲೂ ಹಾಕೋದಿಲ್ಲ, ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಸೀಕ್ರೆಟ್ ಏನಿಲ್ಲ, ಇಟ್ಸ್ ಆಲ್ ಅಬೌಟ್ ಸ್ಟೆರಾಯ್ಡ್ಸ್. ಡೈರೆಕ್ಟ್ ಆಗಿ ಹೇಳ್ಬೋದು, ಅಟ್ಲೀಸ್ ಮಾಡ್ಬೋದು. ಯಾಕೆ ಅಂದ್ರೆ ಅವ್ರು ಹೈಡ್ ಮಾಡ್ತಾರೆ ಇಂಟೆನ್ಷನಲಿ. ದಿ ಜಸ್ಟ್ ವಾಂಟ್ ಟು ಶೈನ್ ಆನ್ ಸ್ಟೇಜ್. ಬಂದ ನೇಷನಲ್ ರೆಕಾರ್ಡ್ ಮಾಡ್ದ, ನ್ಯಾಷನಲ್ ರೆಕಾರ್ಡ್ ಮಾಡ್ದ, ಕಾಮನ್ವೆಲ್ತ್ ರೆಕಾರ್ಡ್ ಮಾಡ್ದ. ಬಟ್ ಇನ್ ಬಿಟ್ವೀನ್ ಪ್ರೋಗ್ರೆಸ್ ಎಲ್ಲೂ ಹಾಕಲ್ಲ, ಎಲ್ಲೂ ತೋರ್ಸಲ್ಲ, ಪ್ರೋಗ್ರೆಸ್ ಮಾಡಿರಲ್ಲ. ಅವ್ರು ನ್ಯಾಚುರಲ್ ಆಗಿ ಮಾಡೇ ಇರಲ್ಲ, ಸ್ಟೆರಾಯ್ಡ್ಸ್ ಹಾಕೊಂಡ್ಬಂದ್ ಮಾಡಿರ್ತಾರೆ. ಕ್ಲೇಮ್ ಮಾಡೋದ್ ಮಾತ್ರ ಅಯ್ಯೋ ಬಹಳ ಹರಿಶ್ಚಂದ್ರ ತುಂಡುಗಳ ತರ ಮಾಡ್ತಾರೆ. ಇಂಥವ್ರು ನಮ್ಮ ಮಧ್ಯನೇ ಇದ್ದಾರೆ, ಟೈಮ್ ಬಂದಾಗ ತಗೊಳಕೋತಾರ. ವೇಟ್ ಅಂಡ್ ವಾಚ್.